ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್ ಸಮಸ್ಯೆ. ಈ ವಾಹನ ದಟ್ಟಣೆಯನ್ನು ನಿವಾರಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತಹ ಉದ್ದೇಶದಿಂದ ಹೊಸದಾಗಿ 11 ಫ್ಲೈಓವರ್ ನಿರ್ಮಾಣ ಮಾಡೋಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಹಲವು ಪ್ರಮುಖ ಜಂಕ್ಷನ್ ಸ್ಥಳಗಳಲ್ಲಿ ಸಂಚಾರ ದಟ್ಟಣೆ ಆಗ್ತಾ ಇದ್ದು ಸುಗಮ ಸಂಚಾರಕ್ಕೆ ಅನುವು ಆಗುವಂತಹ ರೀತಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಯೋಜನಾ ವರದಿಯನ್ನು ಸಿದ್ಧಪಡಿಸಿದ್ದಾರೆ. 11 ಫ್ಲೈಓವರ್ಗಳಿಗೆ 3,000 ಕೋಟಿ ವೆಚ್ಚ ಮಾಡೋಕೆ ಮುಂದಾಗಿದ್ದು ಡಿಪಿಆರ್ ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಅನುದಾನದಲ್ಲಿ ಜಂಟಿ ಅನುದಾನದಲ್ಲಿ ಈ ವರ್ಷವೇ ಕಾಮಗಾರಿ ಆರಂಭ ಮಾಡೋಕೆ ಮುಂದಾಗ್ತಾ ಇದ್ದು ಈ ಕನಕಪುರ ರಸ್ತೆ, ಮೈಸೂರು ರಸ್ತೆ, ಹಳೆ ಮದ್ರಾಸ್ ರೋಡ್ ಮತ್ತು ಹೊಸ ರಸ್ತೆಗಳಲ್ಲಿ ನಿತ್ಯವೂ ಟ್ರಾಫಿಕ್ ಆಗ್ತಾ ಇದೆ. ಹೀಗಾಗಿ ಫ್ಲೈಓವರ್ ನಿರ್ಮಾಣ ಮಾಡಿ ಸಂಚಾರ ದಟ್ಟಣೆ ನಿವಾರಣೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನೋ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಕಸ್ಟಡಿಯಲ್ಲಿರುವಂತಹ ವಿಚಾರಣೆ ಎದುರಿಸ್ತಾ ಇರುವ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಆತಂಕದ ನಡುವೆ ಒಂದು ವಿಚಾರದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಅದು ಪ್ರಜ್ವಲ್ ಪ್ರಕರಣದಲ್ಲಿ ಮಹಿಳಾ ಆಯೋಗ ಸೇರಿದಂತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿತ್ತು. ಒಂದು ಕಡೆ ಮಹಿಳೆಯರ ಪರ ನಿಂತಿತ್ತು ಮಹಿಳಾ ಆಯೋಗ, ಮತ್ತೊಂದು ಕಡೆ ಪ್ರಕರಣದಲ್ಲಿ ಅಪ್ರಾಪ್ತಿಯರು ಕೂಡ ಸಿಗಾಕೊಂಡಿರ್ಬೋದು ಅಂತ ಅಲರ್ಟ್ ಆದ ಮಕ್ಕಳ ಆಯೋಗ ಕೂಡಲೇ SIT ಮುಖ್ಯಸ್ಥರಿಗೆ ಒಂದು ಪತ್ರ ಬರೆದಿದ್ರು. ಜೊತೆಗೆ ಅಂತಹವರು ಯಾರಾದರೂ ಇದ್ರೆ ನೇರವಾಗಿ ಆಯೋಗವನ್ನೇ ಸಂಪರ್ಕ ಮಾಡಿ ಅಂತ ಮನವಿ ಕೂಡ ಮಾಡಿದ್ರು. ಆದರೆ ಇಲ್ಲಿ ತನಕ SIT ಇಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಜೊತೆಗೆ ತೊಂದರೆಗೆ ಒಳಗಾದವರು ಕೂಡ ಮುಂದೆ ಬಂದಿಲ್ಲ. ಹೀಗಾಗಿ ಅಪ್ರಾಪ್ತಿಯರ ಬಳಕೆ ಈ ಪ್ರಕರಣದಲ್ಲಿ ಆಗಿಲ್ಲ ಅನ್ನೋ ನಿರ್ಧಾರಕ್ಕೆ ಮಕ್ಕಳ ಆಯೋಗ ಬಂದಿದೆ ಈಗ.